ಬಲರಾಮ ಗ್ಯಾಂಗ್ಸ್ಟರ್ ಆಗಬೇಕು ಅಂತ ಬೆಂಗಳೂರಿಗೆ ಬಂದವನಲ್ಲ. ಡೈರೆಕ್ಟರು ಡೈರೆಕ್ಟಾಗಿ ಹೇಳಿದ್ದಾರೆ. ಬಲರಾಮ ಲೈಫ್ನ ಕಂಪ್ಲೀಟ್ ಚೇಂಜ್ ಮಾಡಿದ್ದ ಆ ಒಂದು ಇನ್ಸಿಡೆಂಟ್ ಬಗ್ಗೆ. ಆ ಒಂದು ಇನ್ಸಿಡೆಂಟ್ ಏನು, ಯಾಕೆ ಆರ್ಡಿನರಿ ಜಾಬ್ ಸೀಕರ್ ಅಂಡರ್ ವರ್ಲ್ಡಿಗೆ ಇಳಿದ, ಮತ್ತೆ ಯಾಕೆ ಡೈರೆಕ್ಟರು ರಿಪೀಟೆಡ್ ಆಗಿ ಬಲರಾಮ ವಿಕ್ಟಿಮ್ ಅಲ್ಲ ಮಾಸ್ಟರ್ ಆಗ್ತಾನೆ ಅಂತ ಹೇಳ್ತಿದ್ದಾರೆ. ಇಂಟರ್ವ್ಯೂ ಸಿಕ್ಕ ಕ್ಲೂಸ್ನ ಕನೆಕ್ಟ್ ಮಾಡಿದ್ರೆ ಮೂವಿ ಸ್ಟೋರಿ ಲೈನ್ನ ಕಂಪ್ಲೀಟಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಅದೇನಂತ ಲಾಸ್ಟಿಗೆ ಹೇಳ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ಮ ಕತೆ ನಿಮ್ಮ ಜೊತೆಗೆ ಸ್ವಾಗತ. ಮೋಸ್ಟ್ ಗ್ಯಾಂಗ್ಸ್ಟರ್ ಫಿಲ್ಮ್ಸಲ್ಲಿ ಒಂದೇ ಫಾರ್ಮುಲಾ: ಹೀರೋ ಬಿಲ್ಡಪ್, ಮಾಸ್ ಎಂಟ್ರಿ, ಎಲಿವೇಶನ್ ಸೀನ್ಸ್. ಆದರೆ ಇಲ್ಲಿ ಡೈರೆಕ್ಟರು ಕಂಪ್ಲೀಟ್ಲಿ ಆಪೋಸಿಟ್ ಕ್ಲೂ ಕೊಡ್ತಾರೆ. ಹೀರೋ ಸೀನ್ ಒಂದರಿಂದ ಹೀರೋ ಆಗಲ್ಲ, ಹೀರೋ ಎಮರ್ಜಸ್ ಇನ್ ದ ಸ್ಕ್ರಿಪ್ಟ್ ಅಂತ. ಅಂದ್ರೆ ಸಿನಿಮಾ ಸ್ಟಾರ್ಟ್ ಆಗುವಾಗ ಬಲರಾಮ ಆಡಿಯನ್ಸ್ ಫೇವ್ರೇಟ್ ಅಲ್ಲ, ಅದರ ಅರ್ಥ ನಾರ್ಮಲ್ ಪರ್ಸನ್ ಆಗಿರ್ತಾನೆ ಅಂತ. ಈಗ ಇಂಟರ್ವ್ಯೂನ ಮೋಸ್ಟ್ ಇಂಪಾರ್ಟೆಂಟ್ ರಿವೀಲ್: ಬಲರಾಮ ಕ್ರಿಮಿನಲ್ ಆಗಬೇಕು ಅಂತ ಬೆಂಗಳೂರಿಗೆ ಬಂದವನಲ್ಲ, ಕೆಲಸ ಹುಡ್ಕೊಂಡು ಬಂದವನು. ಇದು ಎಂಟೈರ್ ಮೂವಿನ ರೀಡಿಫೈನ್ ಮಾಡತ್ತೆ. ಯಾಕೆ ಅಂದ್ರೆ ಇದು ಗ್ಯಾಂಗ್ಸ್ಟರ್ ರೈಸ್ ಸ್ಟೋರಿ ಅಲ್ಲ, ಗ್ಯಾಂಗ್ಸ್ಟರ್ ಕ್ರಿಯೇಷನ್ ಸ್ಟೋರಿ. ಒಂದು ಆರ್ಡಿನರಿ ಹುಡುಗ, ಒಂದು ಸಿಟಿ, ಒಂದು ಇನ್ಸಿಡೆಂಟ್ ಲೈಫ್ನ ಕಂಪ್ಲೀಟ್ಲಿ ಚೇಂಜ್ ಮಾಡ್ತು. ಆ ಇನ್ಸಿಡೆಂಟ್ ಏನು ಅದನ್ನ ಹೇಳೋಕ್ಕೂ ಮುಂಚೆ ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ನನ್ನ ಅನಾಲಿಸಿಸ್ ಪ್ರಕಾರ ಆ ಇನ್ಸಿಡೆಂಟು ಸಿಂಪಲ್ ಫೈಟ್ ಆಗಿರಲ್ಲ. ಯಾಕೆಂದ್ರೆ ಡೈರೆಕ್ಟರು ಆ ಪಾಯಿಂಟ್ನ ಇಂಟೆನ್ಷನಲಿ ಹೈಡ್ ಮಾಡ್ತಿದ್ದಾರೆ. ಮತ್ತೆ ಡೈರೆಕ್ಟರು ರಿಪೀಟೆಡ್ ಆಗಿ ಒಂದು ಸರ್ಕಮ್ಸ್ಟೆನ್ಸಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ: ವಿಕ್ಟಿಮ್ ಮಾಸ್ಟರ್, ವಿಕ್ಟಿಮ್ ಮಾಸ್ಟರ್ ಅಂತ. ಇದರಿಂದ ಒಂದು ಇಂಟ್ರೆಸ್ಟಿಂಗ್ ಥಿಯರಿ ಬರುತ್ತೆ. ಮೇ ಬಿ ಫ್ರೆಂಡ್ ಬೆಟ್ರಯಲ್, ಮೇ ಬಿ ಪೊಲಿಟಿಕಲ್ ಕೇಸ್, ಮೇ ಬಿ ಬೇರೆಯವ್ರ ತಪ್ಪಿಗೆ ಬಲರಾಮ ರಿಯಾಕ್ಟ್ ಮಾಡೋದು ಅಥವಾ ಸೇವ್ ಮಾಡೋದು ಅಂತ ಅನ್ಕೋಬಹುದು. ಯಾಕೆಂದ್ರೆ ಆರ್ಡಿನರಿ ಜಾಬ್ ಸೀಕರ್ ಇಂದ ಅಂಡರ್ ವರ್ಲ್ಡ್ ಎಂಟ್ರಿಗೆ ಮ್ಯಾಸಿವ್ ಇಮೋಷನಲ್ ಟ್ರಿಗರ್ ಬೇಕಾಗತ್ತೆ. ವಿನೋದ್ ಪ್ರಭಾಕರ್ ಅವರು ಒಂದು ಕ್ಲೂ ಕೊಡ್ತಾರೆ: ಬಲರಾಮ ಸ್ವಾರ್ಥಿ ಅಲ್ಲ ಅಂತ, ಬೇರೆಯವರಿಗೋಸ್ಕರ ತ್ಯಾಗ ಮಾಡಿದವನು. ಥಿಂಕ್ ಅಬೌಟ್ ಇಟ್. ಗ್ಯಾಂಗ್ಸ್ಟರ್, ಕ್ರೈಮ್, ವಾಯ್ಲೆನ್ಸ್ ಇವೆಲ್ಲ ಇದ್ರೂ ಸ್ವಾರ್ಥಿ ಅಲ್ಲ ಅಂದ್ರೆ ಪಾಸಿಬಿಲಿಟಿ ಏನು? ಮೇ ಬಿ ಆ ಇನ್ಸಿಡೆಂಟು ಅವನ ಸ್ವಂತಕ್ಕೋಸ್ಕರ ನಡೆದಿಲ್ಲ, ಬೇರೆಯವ್ರನ್ನ ಸೇವ್ ಮಾಡಕ್ ಹೋಗಿ ಬಲರಾಮನ್ ಲೈಫ್ ಚೇಂಜ್ ಆಗಿರ್ಬೋದು. ಆದ್ರೆ ಇಲ್ಲಿ ನನಗೆ ಶಾಕ್ ಆಗಿದ್ದು, ಬಲರಾಮ ವಿಲನ್ನ ಹೀರೋ ಅನ್ನೋದು ಕಂಪ್ಲೀಟ್ಲಿ ಕನ್ಫ್ಯೂಸ್ ಆಗತ್ತೆ. ಡೈರೆಕ್ಟರು ಗ್ಯಾಂಗ್ಸ್ಟರ್ ಸೈಕಾಲಜಿ ಬಗ್ಗೆ ಒಂದು ಪಾಯಿಂಟ್ ಹೇಳ್ತಾರೆ: ಅಂಡರ್ ವರ್ಲ್ಡ್ ಅಲ್ಲಿ ಸರ್ವೈವ್ ಆಗಬೇಕು ಅಂದ್ರೆ ಸ್ಟ್ರೆಂತ್, ಶಾರ್ಟ್ಕಟ್ ಮೆಂಟಾಲಿಟಿ, ಅನ್ಲಿಮಿಟೆಡ್ ಆಂಬಿಷನ್. ಬಲರಾಮ ಫಸ್ಟ್ ಇಂದ ಹಂಗೆ ಇದ್ನ ಅಥವಾ ಅಂಡರ್ ವರ್ಲ್ಡೇ ಅವನ್ನ ಹಾಗೆ ಮಾಡ್ತಾ ಅಂತ? ಯಾಕೆಂದ್ರೆ ಇಂಟರ್ವ್ಯೂ ಅಲ್ಲಿ ಯಾವಾಗ್ಲೂ ಫುಲ್ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಕ್ಲೂ ಕೊಡ್ತಾ ಹೋಗ್ತಾರೆ. ಈಗ ಶಾಕಿಂಗ್ ರಿವೀಲ್: ಡೈರೆಕ್ಟರ್ ಹೇಳ್ತಾರೆ ರಿಯಲ್ ಇನ್ಸಿಡೆಂಟು ತುಂಬಾ ಡೇಂಜರಸ್ ಅಂತ. ಜೈಲ್ ಎಪಿಸೋಡ್ಸ್, ಸ್ಮಾಲ್ ಬಾಯ್ಸ್ ಕಿಲ್ಲಿಂಗ್ ಪವರ್ಫುಲ್ ಗ್ಯಾಂಗ್ಸ್ಟರ್ಸ್. ಕೆಲವು ಇನ್ಸಿಡೆಂಟು ಸಿನಿಮಾ ಅಲ್ಲಿ ಫುಲ್ ತೋರ್ಸಕ್ ಆಗ್ಲಿಲ್ಲ. ಇಮ್ಯಾಜಿನ್ ಮಾಡಿ, ಸೀನ್ ಮೇಲೆ ನೋಡ್ತಾ ಇರೋ ವರ್ಷನ್ನೇ ಆಲ್ರೆಡಿ ಟೋನ್ ಡೌನ್. ಒರಿಜಿನಲ್ ರಿಯಾಲಿಟಿ ಇನ್ನು ಡಾರ್ಕ್ ಇರತ್ತೆ ಅಂಡರ್ ವರ್ಲ್ಡ್ ಬಗ್ಗೆ. ಮೂವಿ ಟೀಮ್ಗೆ ಬಲರಾಮನ್ ಕ್ಯಾರೆಕ್ಟರ್ ಮೇಲೆ ಇಷ್ಟು ಕಾನ್ಫಿಡೆನ್ಸ್ ಯಾಕೆ ಅಂತ ಕೇಳಿದಾಗ ಡೈರೆಕ್ಟರ್ ಹೇಳಿದ್ದು, ಶೂಟಿಂಗ್ ಟೈಮಲ್ಲಿ ವಿನೋದ್ ಸರ್ ಫೋನ್ ಯೂಸ್ ಮಾಡಲಿಲ್ಲ, ಫ್ಯಾಮಿಲಿಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು, ಕ್ಯಾರೆಕ್ಟರ್ ಇಂದ ಹೊರಗೆ ಬರೋಕೆ ಇಷ್ಟನೇ ಪಡ್ಲಿಲ್ಲ. ಮತ್ತೆ ಒಬ್ಬ ಟೆಕ್ನಿಷಿಯನ್ ಹೇಳಿದ ಲೈನು, ನನಗೆ ವಿನೋದ್ ಪ್ರಭಾಕರ್ ಅವ್ರು ಕಾಣಿಸ್ತಿಲ್ಲ, ನನಗೆ ಬಲರಾಮ ಮಾತ್ರ ಕಾಣಿಸ್ತಿದ್ರು ಅಂತ. ಇದು ಪಬ್ಲಿಸಿಟಿ ಲೈನ್ ಅನ್ಸತ್ತೆ, ಆದ್ರೆ ಇಂಟರ್ವ್ಯೂ ಕಂಪ್ಲೀಟ್ ನೋಡಿದ್ಮೇಲೆ ಆಕ್ಚುಲಿ ಅವ್ರ ರೋಲ್ ಒಳಗೆ ತುಂಬಾ ಡೀಪ್ ಆಗಿ ಹೋಗಿದ್ರು ಅಂತ ಅನ್ಸತ್ತೆ. ಈಗ ಎಲ್ಲ ಕ್ಲೂಸ್ನ ಕನೆಕ್ಟ್ ಮಾಡೋಣ. ಬಲರಾಮ ಕ್ರಿಮಿನಲ್ ಆಗಿ ಹುಟ್ಟಿಲ್ಲ, ಕೆಲಸ ಹುಡುಕೊಂಡು ಬೆಂಗಳೂರಿಗೆ ಬಂದವನು. ಒಂದು ಇನ್ಸಿಡೆಂಟು ಅವನ್ನ ಅಂಡರ್ ವರ್ಲ್ಡಿಗೆ ತಳ್ಳತ್ತೆ. ಆ ಇನ್ಸಿಡೆಂಟು ಫ್ರೆಂಡ್ ಬೆಟ್ರಯಲ್ ಆಗಿರ್ಬೋದು, ಪೊಲೀಸ್ ಕೇಸ್ ಆಗಿರ್ಬೋದು, ಅಥವಾ ಬೇರೆಯವರಿಗೋಸ್ಕರ ಮಾಡಿದ್ದ ಸ್ಯಾಕ್ರಿಫೈಸು ಆಗಿರ್ಬೋದು. ಇನಿಷಿಯಲಿ ಅವನ್ ವಿಕ್ಟಿಮ್ ಆಗ್ತಾನೆ, ಆದ್ರೆ ಅದು ಅಲ್ಲೇ ಸ್ಟಾಪ್ ಆಗಲ್ಲ.
ಸಿಸ್ಟಮ್ನ ಅರ್ಥ ಮಾಡ್ಕೊಳ್ತಾನೆ ಫಸ್ಟ್, ಆಮೇಲೆ ಸಿಸ್ಟಮ್ನ ಯೂಸ್ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಫೈನಲಿ ಸಿಸ್ಟಮ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಡೈರೆಕ್ಟರು ರಿಪೀಟೆಡ್ ಆಗಿ ಹೇಳ್ತಿರೋ ಲೈನ್, ಬಲರಾಮ ವಿಕ್ಟಿಮ್ ಆಗಲ್ಲ, ಮಾಸ್ಟರ್ ಆಗ್ತಾನೆ ಅಂತ. ಬಲರಾಮನ ದಿನಗಳು ಬರೀ ಗ್ಯಾಂಗ್ಸ್ಟರ್ ಸಿನಿಮಾ ಅಲ್ಲ, ಆರ್ಡಿನರಿ ಜಾಬ್ ಸೀಕರ್ ಹೇಗೆ ಬೆಂಗಳೂರು ಅಂಡರ್ ವರ್ಲ್ಡ್ ಲೆಜೆಂಡ್ ಆಗ್ತಾನೆ ಅನ್ನೋದೇ ಸಿನಿಮಾದ ರಿಯಲ್ ಸ್ಟೋರಿ. ಈ ತರ ಇಂಟರ್ವ್ಯೂಸ್ ಬ್ರೇಕ್ ಡೌನ್ ಬೇಕು ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.